ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು AK ವಿಡಿಯೋಸ್. ನಾವಿವತ್ತು ತಮಿಳ್ನಾಡಿನ ತಿರುಚೆಂಗೋಡಿಂದ ಈ ರೋಡ್ಗೆ ಬಸ್ ಜರ್ನಿ ಮಾಡ್ತಾಯಿದ್ದೀವಿ. ಅದು ತಮಿಳ್ನಾಡು ಕಾರ್ನ್ ಬಸ್ಸಲ್ಲಿ. ಸೊ ಈ ರೋಡ್ಗೆ ಹೋಗ್ಬಿಟ್ಟು ಒಂದೊಳ್ಳೆ ಪಿಕ್ಚರ್ ನೋಡಿಕೊಂಡು ವಾಪಸ್ ಬಂದುಬಿಡೋಣ. ಸೊ ಈಗ ನೀವು ನೋಡ್ತಾ ಇರೋದು ತಮಿಳ್ನಾಡು ಬಸ್ಸಲ್ಲಿ RTC ಬಸ್ಸಲ್ಲಿ ಹೊರಟಿರೋದು. ಸೊ ಮೊದಲಿಂದ ಎಲ್ಲರಿಗೂ ಗೊತ್ತಿದೆ, ಕೆಲವು ಬಸ್ ಅಪ್ಡೇಟ್ ಆಗಿದ್ದಾವೆ, ಆದರೂ ನಾವು ತೊಗೊಂಡಿರೋದು ಹಳೆ ಬಸ್ನ. ಸೊ ಆದ ಕಾರಣ ಕುದುರೆಯಲ್ಲಿ ಹೋಗೋ ಥರ ಇದೆ, ಕುಣಿದಾಡ್ಕೊತಾ ಹೋಗ್ತಾ ಇದ್ದೀವಿ. ಸೊ ನೋಡಿ, ಕಾರ್ಗಳೆಲ್ಲ ಬಸ್ನ ಚೇಸ್ ಮಾಡ್ತಾಯಿದ್ದೇವೆ, ಆದರೂ ಕೂಡ ಬಸ್ಸನ್ನು ಓವರ್ಟೇಕ್ ಮಾಡಲಿಕ್ಕೆ ಆಗಿಲ್ಲ. ಆ ರೇಂಜಿಗೆ ತಮಿಳ್ನಾಡು ಬಸ್ ಫಾಸ್ಟಾಗಿ ಹೋಗ್ತಾಯಿದೆ. ಸೊ ಇದು ಡ್ರೈವರ್ ಗೇರ್ನ ಚೇಂಜ್ ಮಾಡ್ತಾ ಇರೋ ದೃಶ್ಯ. ನಾನು ಆ್ಯಕ್ಚುಲಿ ಲಾಸ್ಟ್ ಬೆಂಚಲ್ಲಿ ಕೊನೆಯ ಸೀಟಲ್ಲಿ ಕೂತ್ಕೊಂಡಿರೋದು. ಆ್ಯಂಡ್ ಹೋಗ್ತಾ ಈ ರೋಡ್ಗಿಂತ ಮುಂಚೆ ಒಂದು ನದಿ ಬಂದಿದೆ, ಸಖತ್ತಾಗಿದೆ ನದಿ ಮಾತ್ರ. ಅಂದರೆ ಅರೌಂಡ್ 200 ಮೀಟ್ರ್ಗಿಂತ ಜಾಸ್ತಿ ದೊಡ್ಡ ಬ್ರಿಡ್ಜ್ ಇದೆ ಅದು. ಆ್ಯಂಡ್ ಈಗ ನಾವು ಎಂಟ್ರ್ ಆಗ್ತಾ ಇರೋದು ಈ ರೋಡ್. ಆ್ಯಂಡ್ ಹೇಳಿದ್ನಲ್ವ, ಈ ರೋಡಿಗೆ ಎಂಟ್ರ್ ಆಗ್ತಾ ಇದ್ದೀವಿ. ರೈಟ್ ಸೈಡ್ ಅಂದರೆ ನಾನು ಹಿಂದೆ ಕೂತಿದ್ನಲ್ವ, ಅದಕ್ಕೋಸ್ಕರ ವಿಂಡೋಯಿಂದ ಮಾತ್ರ ನಾನು ವಿಡಿಯೋ ತೆಗಿತಾ ಇರೋದು. ಸೊ ಈಗ ಬಂದಿದ್ದೀವಿ ಈ ರೋಡ್ ತಮಿಳುನಾಡು ರಾಜ್ಯದ ಒಂದು ಜಿಲ್ಲೆ. ಆ್ಯಂಡ್ ಸೊ ಇಲ್ಲಿಂದ ನಾವೀಗ ಈ ರೋಡ್ ಬಸ್ ಸ್ಟ್ಯಾಂಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆ್ಯಂಡ್ ನೋಡಿ, ಈಗ ಇದು ಈ ರೋಡಿನ ಬಸ್ ನಿಲ್ದಾಣ. ಆ್ಯಂಡ್ ಇಲ್ಲೇನು ಅಂತಂದರೆ ಪ್ರೈವೇಟ್ ಬಸ್, ಅಂದರೆ ಖಾಸಗಿ ವಾಹನ ಹಾಗೂ ತಮಿಳುನಾಡು ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಗಳು ಕೂಡ ಒಂದೇ ಬಸ್ ಸ್ಟ್ಯಾಂಡಲ್ಲಿ ನಿಲ್ತವೆ. ಮೋಸ್ಟ್ಲಿ ನಾನು ನೋಡಿದ ಪ್ರಕಾರ ಎಲ್ಲ ತಮಿಳುನಾಡು ರಾಜ್ಯದ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಪ್ರೈವೇಟ್ ಬಸ್ ಕೂಡ ಎಂಟ್ರಿ ಇದ್ದಾವೆ. ಕೊಯಂಬತ್ತೂರಲ್ಲಿ ನೋಡಿದೆ, ಅಲ್ಲಿನೂ ಹಾಗೆ ಪ್ರೈವೇಟ್ ಬಸ್ಸು ಹಾಗೂ ಗೌರ್ಮೆಂಟ್ ಬಸ್ಗಳು, ರಾಜ್ಯ ರಸ್ತೆ ಸಾರಿಗೆ ಬಸ್ಗಳು ಮತ್ತು ಖಾಸಗಿ ವಾಹನಗಳು, ಖಾಸಗಿ ಬಸ್ಗಳು ಸಹ ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ತವೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲೇ. ಸೊ ಎಸ್, ಇದು ಕೂಡ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ. ಸ್ಟಿಲ್ ಅದು ಹೇಗೆ ಮ್ಯಾನೇಜ್ ಮಾಡ್ತಿರೋ ಗೊತ್ತಿಲ್ಲ, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರೈವೇಟ್ ಬಸ್ಸಿಗೆ ಅಂತಲೇ ಸಪ್ರೇಟಾಗಿ ಬಸ್ ಸ್ಟ್ಯಾಂಡ್ ಇರುತ್ತೆ. ಸೊ ಇದು ನೋಡಿ, ತುಂಬ ವಿಶಾಲವಾದ, ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಇದು. ಆ್ಯಂಡ್ ಬೇರೆ ಬೇರೆ ಊರುಗಳು ಹೋಗಲಿಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ ಮಾತ್ರ ಅಲ್ಲ, ಬೇರೆ ಬೇರೆ ಜಾಗಗಳಲ್ಲಿ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಆ್ಯಂಡ್ ಇದು ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸ್. ಆ್ಯಂಡ್ ನಾವೀಗ ನಮಕ್ಕಲ್ ರೋಡ್ ಬಸ್ ಪ್ಲ್ಯಾಟ್ಫಾರ್ಮ್ ಇದು. ಅಂದರೆ ನಮಕ್ಕಲ್ ಊರಿಗೆ ಹೋಗುವ ಬಸ್ಗಳು ಈ ನಿಲ್ದಾಣದಲ್ಲಿ ನಿಲ್ಲಿಸುತ್ತೆ. ನೋಡಿ, ಪ್ರೈವೇಟ್ ಬಸ್ ಸಿಟಿ ಟ್ರಾವೆಲ್ಸ್ ಅಂತೆ, ತುಂಬ ಚೆನ್ನಾಗಿದ್ದಾವೆ. ಅದರ ಪಕ್ಕದಲ್ಲೇ ಒಂದು ಸಾರಿಗೆ ಸಂಸ್ಥೆಯ ಬಸ್ ಪಕ್ಕದಲ್ಲೇ ನಿಂತಿದೆ. ಜನಗಳು ಬಸ್ ನಿಲ್ದಾಣದಲ್ಲಿ ಬೈಕೆಲ್ಲ ಹಾಕ್ಕೊಂಡು ಬರ್ತಾಯಿದ್ದಾರೆ. ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಇದ್ದಾವೆ ಇಲ್ಲಿ. ನಾನು ನೋಡಿದ್ದು ಅಂತಂದರೆ 50ಕ್ಕೂ ಅಧಿಕ ಫ್ಲೇವರ್ ಇರೋ ಒಂದು ಜ್ಯೂಸ್ ಸೆಂಟ್ರ್ ನಾನು ನೋಡಿದ್ದೀನಿ. ನಾನು ನಿಮ್ಗಲ್ಲಿ ಕರ್ಕೊಂಡು ಹೋಗ್ತೀನಿ, ಒಂದು 2 ನಿಮಿಷ ವೆಯ್ಟ್ ಮಾಡಿ. ಹೌದು ಗುರು, 50ಕ್ಕೂ ಅಧಿಕ ಫ್ಲೇವರ್ಗಳು ಜ್ಯೂಸ್ಗಳು ಮಾಡೋ ಅಂಗಡಿ ನಮಗೆ ಸಿಕ್ಕಿದೆ ಇಲ್ಲಿ ಈ ರೋಡಲ್ಲಿ. ಅದು ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸಲ್ಲೇ ಇದೆ. ಆ್ಯಂಡ್ ನಾವೀಗ ಅಲ್ಲಿಗೆ ಹೋಗ್ಬಿಟ್ಟು ಫ್ಲೇವರ್ ಜ್ಯೂಸ್ ಕುಡಿಯೋಣ. ಜೊತೆಗೆ ನಿಮಗೂ ತೋರಿಸ್ತೀನಿ ಯಾವ್ಯಾವ 50ಕ್ಕಿಂತ ಅಧಿಕ ಫ್ಲೇವರ್ ಇದೆ. ನೋಡಿದ್ರು ಮಾರುತಿ ಜ್ಯೂಸ್ ಸೆಂಟರ್ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಒಳಗಡೆನೇ ಇದೆ. ಸೊ 50ಕ್ಕೂ ಅಧಿಕ ಫ್ಲೇವರ್ಗಳ ಜ್ಯೂಸ್ಗಳು ಇಲ್ಲಿ ನಮಗೆ ಸಿಗ್ತವೆ. ಆ್ಯಂಡ್ ಇಲ್ಲಿ ನಾನು ತೊಗೊಂಡಿರೋದು ABC ಅನ್ನೋ ಜ್ಯೂಸ್. ಸಖತ್ತಾಗಿತ್ತು, ಜಸ್ಟ್ 65 ರೂಪಾಯಿ ಮಾತ್ರ. ನೋಡಿದ್ರೆ ಗುರು, ಅರಕಂ ಹುಲ್ಲಿನ ಜ್ಯೂಸ್ ಅಂತೆ, ಹುಲ್ಲಿಂದ ಕೂಡ ಜ್ಯೂಸ್ ಮಾಡ್ತಾರೆ ಇಲ್ಲಿ. ಟೇಸ್ಟ್ ಮಾಡೋದಕ್ಕೆ ನಮಗೆ ಬಂದು ಅದು ಅಲ್ಲಿದೆ ನೋಡಿ, ಇದ್ರ ಕಾಣಿಸ್ತದೆ ಅಲ್ವಾ, ಅದು ಶಕ್ತಿ ಸಿನಿಮಾಸ್ ಅಂತ ಹೇಳ್ಬಿಟ್ಟು.
ಈಗ ರಾಯನ್ ಪಿಕ್ಚರ್ಗೆ ಬಂದಿರೋದು. ಸಖತ್ತಾಗಿದೆ. ಮತ್ತು ಯೋಚನೆ ಮಾಡೋಣ. ಹೌಸ್ ಎಂಟ್ರಿ ಆಯಿತು. ರೆಡಿ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮ ಹೀರೋ ಟ್ರಿಪ್. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಹುಷಾರಾಗಿರಿ. ಆಲ್ ದಿ ಬೆಸ್ಟ್.